ಹೆಣಹೂತ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ದಿನಕ್ಕೊಂದು ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಹೋರಾಟಗಾರರ ನಡುವೆ ಆರೋಪ ಪ್ರತ್ಯಾರೋಪದ ಗಲಾಟೆಗಳು ನಡೀತಾ ಇತ್ತು. ಈಗ ಏಕಾಏಕಿ ಸಿಎಂ ಒಬ್ಬರ ಮೇಲೆ 24 ಕೊಲೆಗಳ ಆರೋಪವನ್ನು ಹೊರಿಸಲಾಗ್ತಾ ಇದೆ. ಹಾಗಾದ್ರೆ ಏನಿದು ಹೆಣಹೂತ ಪ್ರಕರಣದ ಹೊಸ ತಿರುವು? ಸಿಎಂ ವಿರುದ್ಧವೇ 24 ಕೊಲೆಗಳ ಆರೋಪನ? ಹಾಗಾದ್ರೆ ಆರೋಪ ಮಾಡಿದವರು ಯಾರು? ಈ ಬಗ್ಗೆ ಏನಿದೆ ಅಪ್ಡೇಟ್ಸ್? ಧರ್ಮಸ್ಥಳ ಫೈಲ್ಸ್ಗೆ ಹೊಸ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಿಎಂ ವಿರುದ್ಧ 24 ಕೊಲೆ ಆರೋಪ. ಸಿಎಂ ವಿರುದ್ಧ ತಿಮರೋಡಿ ಆರೋಪ. ಇದಕ್ಕೂ ರಚಿಸ್ರಪ್ಪ SIT, ಇದಕ್ಕೊಂದು SIT ಮಾಡಲಿ. ಸರ್ಕಾರವನ್ನ ಕುಟುಕಿದ ಆರ್ ಅಶೋಕ್, ಇದು ವಿರೋಧ ಪಕ್ಷದ ನಾಯಕರೊಬ್ಬರು ಮಾಡಿರ್ತಕ್ಕಂಥ ಆರೋಪ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದವರು ತಿಮರೋಡಿಯ ವಿರುದ್ಧ ಆರಂಭದಿಂದಲೇ ಆರ್ ಅಶೋಕಿಗೆ ಒಂದಷ್ಟು ದ್ವೇಷ, ಒಂದಷ್ಟು ಕೋಪ. ಈಗ ಸಿಎಂ ವಿರುದ್ಧವೂ ಕೊಲೆ ಆರೋಪ ಮಾಡ್ತಾ ಇದ್ದಾರೆ ತಿಮರೋಡಿ. ಮುಖ್ಯಮಂತ್ರಿಗಳನ್ನ ಅವಮಾನ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಿ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಕಿಡಿಕಾರ್ತಿದ್ದಾರೆ. ಧರ್ಮಸ್ಥಳ ಫೈಲ್ಸ್ಗೆ ಇದು ಹೊಸ ಟ್ವಿಸ್ಟ್. ಸಿಎಂ ವಿರುದ್ಧ 24 ಕೊಲೆಗಳ ಆರೋಪವನ್ನು ಮಾಡಿದ್ದಾರೆ. ಸಿಎಂ ವಿರುದ್ಧ ಸೌಜನ್ಯ ಪರ ಹೋರಾಟಗಾರ ತಿಮರೋಡಿ ಆರೋಪ ಮಾಡಿದ್ದಾರೆ 24 ಕೊಲೆ ಅಂತ. ಇದಕ್ಕೂ ರಚಿಸ್ರಪ್ಪ SIT, ಅಪೋಸಿಷನ್ ಲೀಡರ್, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪಟ್ಟು ಹಿಡಿದಿದ್ದಾರೆ. ಸದನದಲ್ಲಿ ಇವತ್ತು ಚರ್ಚೆಗಳಾಗ್ತಾ ಇತ್ತು. ಸದನದ ಉದ್ದಕ್ಕೂ ಕೂಡ ಧರ್ಮಸ್ಥಳ ಪ್ರಕರಣವಲ್ಲದೆ ಮತ್ತಿನ್ಯಾವ ವಿಚಾರವೂ ಇರಲಿಲ್ಲ. ಏಕಾಏಕಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾರೆ, ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಒಂದು ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧ 24 ಕೊಲೆಗಳ ಆರೋಪವನ್ನು ಮಾಡ್ತಾರೆ. ಅವರನ್ನು ಯಾರೂ ಕೂಡ ಪ್ರಶ್ನೆ ಮಾಡೋದಿಲ್ಲ. ಸೊ ಹಾಗಾಗಿ ಇದಕ್ಕೂ ಒಂದು SITಯನ್ನು ರಚನೆ ಮಾಡಿ. ವಿಪಕ್ಷ ನಾಯಕರ ಮಾತನ್ನು ಒಂದ್ಸತಿ ಕೇಳಿಸ್ಕೊಂಡು ಬನ್ನಿ. ಇವತ್ತು ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನನಗೆ ಅನ್ಸುತ್ತೆ ಏನ್ ನಡೀತಾ ಇದೆ ಇಲ್ಲಿ? ಪ್ರಶ್ನೋತ್ತರ ಮುಗಿತು. ಈಗ ಮಂತ್ರಿ ಬಂದಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಅವರು, ಅವ್ರು ಓದ್ಬಿಟ್ರಲ್ಲ ಇದರದ್ದು. ಅಲ್ಲ, ಸದನದಲ್ಲಿ ಅದಾದ್ಮೇಲೆ ಮಾಡಂಗಿಲ್ಲ ನೀವು. ಮುಗಿದಿಲ್ಲ, ಚರ್ಚೆ ನಡೀತಾ ಇದೆ ಅಷ್ಟೇ ಸರ್. ಯಾವತ್ತಾದ್ರೂ ಹಿಂಗಾಗಿದೆಯಾ? ಯಾವತ್ತೂ ಹಿಂಗಾಗಿಲ್ಲ. ಲಿಖಿತ ಮೂಲಕ ಹೇಳಿ ಗೊತ್ತಿಲ್ಲ. ಇವತ್ತು ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನನಗೆ ಅನ್ಸುತ್ತೆ ಏನ್ ನಡೀತಾ ಇದೆ ಇಲ್ಲಿ? ಮುಗಿಲಿ, ಪ್ರಶ್ನೋತ್ತರ ಮುಗಿತು. ಈಗ ಮಂತ್ರಿ ಬಂದಿದ್ದಾರೆ, ರೆವಿನ್ಯೂ ಮಿನಿಸ್ಟರ್ ಅವರು, ಅವ್ರು ಓದ್ಬಿಟ್ರಲ್ಲ ಇದರದ್ದು. ಸದನದಲ್ಲಿ ಇವತ್ತು ಚರ್ಚೆಗಳಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಆರ್ ಅಶೋಕ್ ರವರು ಎದ್ದು ನಿಂತು ಸ್ಪೀಕರ್ ಮುಂದೆ, ಸಭಾಧ್ಯಕ್ಷರ ಮುಂದೆ ಹೇಳ್ತಾರೆ, ನಿನ್ನೆ ಧರ್ಮಸ್ಥಳದ ಪಾಂಗಳದಲ್ಲಿ ಒಂದು ಪ್ರೆಸ್ ಮೀಟ್ ನಡೆಯುತ್ತೆ. ಆ ಪ್ರೆಸ್ ಮೀಟ್ನ ವಿಚಾರವಾಗಿ ಪ್ರಪ್ರಥಮ ಬಾರಿ ಸುದ್ದಿಯನ್ನು ಬ್ರೇಕ್ ಮಾಡಿದ್ದು ನಿಮ್ಮ ಫ್ರೀಡಮ್ TV. ಇದು ನಿಮಗೆ ಗೊತ್ತಿರಲಿ. ಆ ಸುದ್ದಿ ಅಥವಾ ಆ ಒಂದು ಸುದ್ದಿಗೋಷ್ಠಿಯಲ್ಲಿ 3 ಜನ ಕಾಣಿಸಿಕೊಳ್ತಾರೆ. ಒಬ್ಬರು ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಗಿರೀಶ್ ಮಟ್ಟಣ್ಣನವರ್, ಮಾಜಿ ಪೊಲೀಸ್ ಅಧಿಕಾರಿ, ಜೊತೆಗೆ ಇನ್ನೊಬ್ಬ ಹೋರಾಟಗಾರ, ಸೌಜನ್ಯ ಪರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥ ಮತ್ತೊಬ್ಬ ನಾಯಕ, ಖಟ್ಟರ್ ಹಿಂದುತ್ವವಾದಿ, ಸಂಘ ಪರಿವಾರದ ಅತಿ ಹತ್ತಿರದ ಸಂಪರ್ಕ ಇದ್ದಂತಹ ಒಬ್ಬ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿ. ಇಬ್ಬರೂ ಕೂಡ ಮಾತನಾಡ್ತಾರೆ. ಅವರು ಮಾತನಾಡಿದ ಪೈಕಿ ಅತ್ಯಂತ ಪ್ರಮುಖವಾಗಿದ್ದು, ಅದರ ಸಾರಾಂಶ ಹೇಳ್ಬಿಡ್ತೀನಿ ಕೇಳಿ. 2000 ಇಸವಿಯಿಂದ ಹಿಡಿದು 2014ರವರೆಗೆ ಎಷ್ಟು UDR ಪ್ರಕರಣಗಳಿದಾವೋ, ಅಸಹಜ ಸಾವಿನ ವರದಿ ಅಥವಾ ತನಿಖೆ ಅಥವಾ ಪ್ರಕರಣ, ಆ ಪ್ರಕರಣದ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ RTI ಸಲ್ಲಿಸಿದ್ರು. ಯಾರು? ಹೊಸ ಸಾಕ್ಷಿದಾರ ಜಯಂತ್. ಆ ಸಂದರ್ಭದಲ್ಲಿ ಧರ್ಮಸ್ಥಳದ ಸರ್ಕಲ್ ಇನ್ಸ್ಪೆಕ್ಟರು ಆ ಎಲ್ಲ ಪ್ರಕರಣದ ಸಾಕ್ಷಿಗಳನ್ನು ನಾಶ ಮಾಡಿದ್ದೀವಿ ಅಂತೇಳಿ RTI ಮುಖಾಂತರವೇ ಉತ್ತರಿಸಿದ್ರಂತೆ. ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ ಅದೇ ಸುದ್ದಿಗೋಷ್ಠಿಯಲ್ಲಿ ತನ್ನ ಮಾತನ್ನು ಮುಂದುವರಿಸುತ್ತಾ ಸಿಎಂ ವಿರುದ್ಧ ಕೊಲೆ ಆರೋಪ ಮಾಡಿದ್ರು ಅಂತೇಳಿ ಆರ್ ಅಶೋಕ್ ಈಗ ಸದನದಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು ಕೌಂಟರಿಗೆ DK ಶಿವಕುಮಾರ್ ಈಗಾಗಲೇ ಎನ್ಕೌಂಟರ್ ಕೂಡ ಮಾಡಿದ್ದಾರೆ. ಅರ್ಥಾತ್ ಕೌಂಟರ್ಗೆ ರೀಕೌಂಟರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಸದನದಲ್ಲಿ ಅದು ಚರ್ಚೆ ಆಗಿರಲಿಲ್ಲ.
ಅದು ಪ್ರತ್ಯೇಕವಾದಂಥ ಪ್ರೆಸ್ ಮೀಟ್ ಆಗಿತ್ತು. ಆದರೆ ಆರ್ ಅಶೋಕ್ ಅವರು ಇವತ್ತು ಅಧಿಕೃತವಾಗಿ ಸದನದ ಒಳಗೆ ಒಬ್ಬ ವ್ಯಕ್ತಿ ಸ್ವತಃ ಮುಖ್ಯಮಂತ್ರಿಯ ವಿರುದ್ಧ 24 ಕೊಲೆಗಳ ಆರೋಪವನ್ನು ಮಾಡ್ತಾರೆ. ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಹೊಸ ವಿಚಾರ ಚರ್ಚೆಗೆ ಬಂದಾಗ ಪ್ರತಿಯೊಂದಕ್ಕೂ SIT ರಚಿಸುವ ನೀವು ಗೌರಿ ಲಂಕೇಶ್ ಪ್ರಕರಣ ಬಂದಾಗ ಅಥವಾ ಬೇರೆ ಬೇರೆ ಕೊಲೆ ಪ್ರಕರಣಗಳು ಬಂದಾಗ ಮಾತ್ರ ಅಲ್ಲ SIT ರಚನೆ ಮಾಡೋದು, ಸಣ್ಣ ವಿಚಾರಕ್ಕೂ ಕೂಡ ಸರ್ಕಾರ ಹೇಳೋದು ನಾವೊಂದು ಪ್ರತ್ಯೇಕ SIT ರಚನೆ ಮಾಡ್ತೀವಿ ಅಂತ. ಹಾಗಾಗಿ ಈ 24 ಕೊಲೆಗಳ ಅಲಿಗೇಷನ್ ಇದೆಯಲ್ಲ, ಆರೋಪ ಇದೆಯಲ್ಲ, ಇದಕ್ಕೊಂದು SIT ರಚನೆ ಮಾಡ್ರಪ್ಪ ಅಂತೇಳಿ ಅತ್ಯಂತ ಅಪಹಾಸ್ಯದಾಯಕವಾಗಿ ಮಾತನಾಡಿದ್ರು. ಯಾರು? ಆರ್ ಅಶೋಕ್ ಸರ್ಕಾರವನ್ನು ನೇರಾನೇರವಾಗಿ ಕುಟುಕಿದ್ದಾರೆ. ಸೌಜನ್ಯಾಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅಲ್ಲಿ ಯಾವ ಅರ್ಥದಲ್ಲಿ ಆ ಆರೋಪವನ್ನು ಮಾಡಿದ್ರು, ಅದರ ವಿಶ್ಲೇಷಣೆಯ ರೂಪವನ್ನು ಅಲ್ಲಿ ವಿವರಿಸ್ತಾ ಇಲ್ಲ. ಅವರು ಹೇಳಿದ ಅದೇ ವಾಕ್ಯವನ್ನು ಹಸಿಯಾಗಿ ನೇರವಾಗಿ ಸಾಲ ಪಡ್ಕೊಂಡು ಯಥಾವತ್ತಾಗಿ ಈ ಸಾಲನ್ನು ಅವರು ಬಳಸಿದ್ದಾರೆ, ಈ ಪದವನ್ನು ಪ್ರಯೋಗ ಮಾಡಿದ್ದಾರೆ. ಇದು ಅತ್ಯಂತ ಅನ್ಪಾರ್ಲಿಮೆಂಟ್ರಿ, ಅಸಂಸದೀಯ ಪದ. ಸೊ ಇದನ್ನು ಯಾಕೆ ಬಳಸಿದ್ರು? ಜೊತೆಗೆ ಈ ಆರೋಪ ಎಷ್ಟು ಸತ್ಯ ಎಷ್ಟು ಸುಳ್ಳು? ಒಬ್ಬ ಮುಖ್ಯಮಂತ್ರಿಯ ವಿರುದ್ಧ ಈ ತರಹದೊಂದು ಅಲಿಗೇಷನ್ ಮಾಡೋದು, ಆರೋಪ ಮಾಡೋದಾ? ಎಷ್ಟರ ಮಟ್ಟಿಗೆ ಸರಿ ಇದು? ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯು ಕೂಡ ಬಾಯಿಗೆ ಬಂದ ಹಾಗೆ ಮಾತನಾಡಬಾರ್ದು. ಯಾರ ಬಗ್ಗೆ ಏನು ಮಾತನಾಡಬೇಕು, ದಾಖಲೆ ಇಟ್ಕೊಂಡು ಮಾತನಾಡಬೇಕು. ಒಂದು ರಾಜ್ಯವನ್ನು ಆಳುವಂಥ CM ಸಿದ್ದರಾಮಯ್ಯ ಅಥವಾ ಯಾರೇ ಆಗಿರಲಿ, ಸಿದ್ದರಾಮಯ್ಯನ ಸ್ಥಾನದಲ್ಲಿ ಯಡಿಯೂರಪ್ಪರೇ ಇರಲಿ, ಕುಮಾರಸ್ವಾಮಿನೇ ಇರಲಿ, ಅವರವರ ಸ್ಥಾನಕ್ಕೆ ಅವರದ್ದೇ ಆದಂತಹ ರೆಸ್ಪೆಕ್ಟ್ಗಳಿದ್ದಾವೆ. ಏಕಾಏಕಿ ನಾಲಿಗೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಕೊಲೆ ಆರೋಪ ಮಾಡೋದಾ? ಈ ಅರ್ಥದಲ್ಲೂ ಕೂಡ ಸದನದಲ್ಲಿ ಚರ್ಚೆಗಳಾಗ್ತಾ ಇದೆ. ಹಾಗಾದರೆ ಒಂದು ತಾರ್ಕಿಕ ಹಂತಕ್ಕೆ ಅಥವಾ ಅಂತ್ಯಕ್ಕೆ ಬರೋದಿಲ್ವ SIT? ಸೊ CM ವಿರುದ್ಧದ 24 ಕೊಲೆಗಳ ಆರೋಪ ಇಷ್ಟು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.